ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ನಲ್ಲಿ ನಾವೇನು ಮಾಡೋಣ ಅಂದ್ರೆ ಬಿಡಿ ಮತ್ತು ಹತ್ತರ ಒಂದು ಕಲ್ಪನೆಯನ್ನ ತಿಳ್ಕೊಳ್ಳೋಣ. ಬಿಡಿ ಮತ್ತು ಹತ್ತರ ಕಲ್ಪನೆ. ಬಿಡಿ ಅಂದ್ರೇನು, ಹತ್ತು ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಇಲ್ಲಿ ಬಿಡಿ ಹಣ ಐತಿ, ಎಷ್ಟಪ್ಪ ಇದು? ಎಷ್ಟಿದು? ಇಲ್ಲಿ ಪಾಯಿಂಟ್ ಐತಿ, ಎಷ್ಟು ಪಾಯಿಂಟ್ ಇದು? ಎಷ್ಟಿದು? 10 ಮತ್ತು 5 ಎಷ್ಟು? 10 ಮತ್ತು 5 ಈ 15 ನಾವು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಯಾವ ರೀತಿ ಬರೀಬಹುದು ಎಂಬುದನ್ನ ಈಗ ನೋಡೋಣ. ಹೌದಾ? ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಈಗ ನೋಡೋಣ. ಇಲ್ಲೇ ಸ್ಟ್ರಾಗಳದ ಸ್ಟ್ರಾ ಏನಪ್ಪ ಅಂದ್ರೆ ನೋಡಿ ಎಣ್ಣೆಯಲ್ಲಿ ಕುಡಿತಿರ್ತಾರೆ, ಎಣ್ಣೆ ಹಾಕಿ ಕುಡಿತಿರ್ತಾರಲ್ಲ ಅದಕ್ಕೆ ಸ್ಟ್ರಾ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕಡೆಗೆ ಇವು 10 ಸ್ಟ್ರಾ ಅದಾವ ನೋಡಿ. ಎಷ್ಟು ಸ್ಟ್ರಾ ಇದೆ? 1 2 3 4 5 6 7 8 9 10. ಹೌದಾ? ಎಷ್ಟು ಇವು? 10 ಸ್ಟ್ರಾಗಳು ಅದಾವ. ಹೌದಾ? ಈಗ ಒಂದು 10ಕ್ಕೆ ಏನು ಮಾಡೋಣ ನಾವು? ಒಂದು ಕಟ್ ಹಾಕಿಬಿಡೋಣ. ಏನಪ್ಪ ಅಂದ್ರೆ ಒಂದು 10ರದ ಕಟ್ ಆಯ್ತು. ಹೌದಾ? ನೋಡೋಣ ನೆಕ್ಸ್ಟ್ ಇವು ನೆನೆಸೋಣ. ಈಗ ಎಷ್ಟು ನೋಡೋಣ. ಈಗ ಅಲ್ವಾ ನೋಡಿ 1 2 3 4 5 ಎಷ್ಟು ಇವು? ಇಲ್ಲಿ ಏನ್ ಮಾಡಿದ್ವಿ ನಾವು? ಒಂದು 10ರದ ಕಟ್ ಮಾಡಿದ್ವಿ. ಹೌದಾ? ಇದು 10 ಕಟ್ ಮಾಡಕ್ಕಾಗತ್ತಲ್ಲ? ಇವೇನಾಗವು ಬಿಡಿ. ಬಿಡಿ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಏನಪ್ಪ ಐತೀವಿ ನೀವು? ಬಿಡಿ ಅಂತ ಕರಿತೀವಿ. ಹಾಗಾದ್ರೆ ಇದೇನಪ್ಪ ಇದು? 10 ಇದ್ರೊಳಗ ಇದು ಒಂದು 10ರ ಕಟ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? 10ರ ಕಟ್ ಅಂತ ಕರಿತೀವಿ. ಅದು 10 ಹೆಂಗ್ ಬರೀಬಹುದು ನಾವು? ನೋಡಿ 10 ಎಲ್ಲಿ ಬರೀಬಹುದು? 10ರ ಕಟ್ ಅಂದ್ರೆ 1 ಅಂತ ತಿಳ್ಕೊಬೇಕು. ನಾಳೆ 10ರ ಎಷ್ಟು ಕಟ್ ಇಲ್ಲ? 1 ಕಟ್ ಐತಿಲ್ಲ? ಹಾಗಾದ್ರೆ ಏನು ಬರಬೇಕಿದೆ? 1 ಅಂತ ನಮಗೆ ಬರೀಬಹುದು. ನೆಕ್ಸ್ಟ್ ಇವು ಎಷ್ಟು ಇವು? 5. ಎಷ್ಟು ಇವು? 5. 1 2 3 4 5. 5 ಇವು. ಎಷ್ಟು? 5 ಬಿಡಿಗಳು ಇವು. 5 ಎಲ್ಲಿದೆ? ಬಿಡಿಗಳು 5. ಹೌದಾ? ಎಷ್ಟು ದುಡ್ಡು ಆಗಲಿದೆ? 10 ಮತ್ತು 5 15. ಅರ್ಥ ನೋಡಿದ್ರೆ ಬಿಡಿ ಅಂತ 5 ಅಂತ ಕರೆದ್ರೆ ಇದು 10ರ ಕಟ್ ಅನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ 10 ಅಂತ ಕರಿತೀವಿ. ಅರ್ಥ ಆಗುತ್ತಾ? ಧನ್ಯವಾದಗಳು.